ಸಾಹಿತ್ಯ ಚರಿತ್ರೆ ಮತ್ತು ಚಿಂತನೆಗಳು ಅಪೂರ್ಣ ಎನ್ನುವ ಅನಿವಾರ್ಯತೆಯನ್ನು ಹುಟ್ಟು ಹಾಕಿದ್ದೇ ದಲಿತ ಆತ್ಮಕಥೆಗಳ ಓದು ಅನ್ನುವಂತಹದ್ದು ಕೂಡ ಬಹಳ ಮುಖ್ಯ. ದಲಿತ ಆತ್ಮಕಥೆಗಳನ್ನು ಕುರಿತು ಮಾತನಾಡುವುದು ಎಂದರೆ ಅದು ಬಹಿಷ್ಕೃತ ಭಾರತವನ್ನು ಕುರಿತು ಮಾತನಾಡುವುದು ಅಂತಲೇ ಅರ್ಥ. ಶತಮಾನಗಳಿಂದ ಅಕ್ಷರ ವಂಚಿಸಲ್ಪಟ್ಟ ಸಮುದಾಯವನ್ನು ಕುರಿತು ಮಾತನಾಡುವುದು ಅಂತಲೇ ಅರ್ಥ. ಗಾಯಗೊಂಡ ಭಾರತವನ್ನು ಕುರಿತು ಮಾತನಾಡುವುದು ಅಂತಲೇ ಅರ್ಥ. ಹಾಗಾದರೆ ಈ ಮಾತುಗಳನ್ನು ಯಾರಿಗೆ ಮಾತನಾಡಬೇಕು? ಗಾಯಗೊಂಡವರಿಗೆ ಮಾತನಾಡಬೇಕಾ? ಗಾಯಗೊಳಿಸಿದವರಿಗೆ ಮಾತನಾಡಬೇಕಾ? ಬಹಿಷ್ಕರಿಸಲ್ಪಟ್ಟವರಿಗೆ ಮಾತನಾಡಬೇಕಾ? ಅಥವಾ ಬಹಿಷ್ಕರಿಸಿದವರ ಜೊತೆ ಮಾತನಾಡಬೇಕಾ ಅನ್ನುವ ಕೆಲವು ಮುಖ್ಯ ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕು ಅಂತ ಅನಿಸುತ್ತೆ. ದಲಿತ ಆತ್ಮಕಥೆಗಳನ್ನು ಮರುಓದುವ ಮೂಲಕ, ಮರುಚಿಂತನೆಗೆ ಒಳಪಡಿಸುವ ಮೂಲಕ ಒಂದು ಸೈದ್ಧಾಂತಿಕವಾದಂತಹ ತಾತ್ವಿಕತೆಯನ್ನು, ಅಂದರೆ ಥಿಯರಿ ಅಂತ ನಾವು ಯಾವುದನ್ನು ಕರಿತೀವಿ, ದಲಿತ ಸಾಹಿತ್ಯದ ತಾತ್ವಿಕತೆಯನ್ನು ಅಥವಾ ಸೈದ್ಧಾಂತಿಕತೆಯನ್ನು ಅಥವಾ ಥಿಯರಿ ಅಂತ ನಾವು ಯಾವುದನ್ನು ಕರಿತೀವಿ, ಅದನ್ನು ರೂಪಿಸಿಕೊಳ್ಳುವ ಕ್ರಮ ಯಾವುದು? ಹೇಗೆ ನಾವು ದಲಿತ ಆತ್ಮಕಥೆಯ ಓದಿನ ಮೂಲಕ ಆ ಥಿಯರಿಯನ್ನು ಕಟ್ಕೊಳ್ಳೋದು ಅನ್ನುವ ನೆಲೆಯಲ್ಲೂ ಕೂಡ ನಾವು ಈ ವಿಷಯವನ್ನು ಯೋಚನೆ ಮಾಡಬೇಕಾಗಿದೆ ಅಂತ ಅನಿಸುತ್ತೆ. ಭಾರತೀಯ ಸಾಹಿತ್ಯ ಚರಿತ್ರೆಯ ಒಳಗಡೆ ದಲಿತ ಆತ್ಮಕಥೆಗಳು ಹೊಸ ಮೈಲುಗಲ್ಲನ್ನು, ಹೊಸ ಚಿಂತನೆಯನ್ನು, ಓದಿನ ಕ್ರಮಗಳನ್ನೇ ಅದು ಹುಟ್ಟು ಹಾಕಿರುವಂತಹದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಕನ್ನಡವನ್ನು ಒಳಗೊಂಡ ಹಾಗೆ ಮರಾಠಿ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಯ ದಲಿತ ಆತ್ಮಕಥೆಗಳು ಭಾರತೀಯ ಸಾಹಿತ್ಯ ಪರಂಪರೆಯನ್ನು ಶ್ರೀಮಂತಗೊಳಿಸಿದ್ದಾವೆ. ಅಷ್ಟು ಮಾತ್ರವಲ್ಲ, ಭಾರತೀಯ ಶತಮಾನದ ಸಾಹಿತ್ಯ ಪರಂಪರೆಯನ್ನು ಆತ್ಮಾವಲೋಕನಕ್ಕೆ ಒಳಪಡಿಸಿದ್ದಾವೆ ಅನ್ನೋದು ಕೂಡ ಮುಖ್ಯ. ಸಾಹಿತ್ಯ ವಲಯದಲ್ಲಿ ಆತ್ಮಕಥೆ ಪ್ರಕಾರದ ಬಗೆಗೆ ದಲಿತ ಆತ್ಮಕಥೆಗಳು ಬರೋದಕ್ಕಿಂತ ಮುಂಚೆ ಆತ್ಮಕಥೆಯ ಪ್ರಕಾರ ಕನ್ನಡ ಸಾಹಿತ್ಯ ಅಥವಾ ಭಾರತೀಯ ಸಾಹಿತ್ಯ ಪರಂಪರೆಯ ಒಳಗಡೆ ಇತ್ತು, ಪ್ರಕಟಗೊಂಡಿದ್ವು ಕೂಡ. ಆದರೆ ಆ ದಲಿತ ಆತ್ಮಕಥೆಗಳು ಬಂದ ಮೇಲೆ ಸಾಹಿತ್ಯದ ಒಂದು ಪ್ರಮುಖ ಪ್ರಕಾರವಾದ ಆತ್ಮಕಥೆಯ ಬಗೆಗೆ ಗಂಭೀರವಾದ ಹೊಸ ಬಗೆಯ ತಾತ್ವಿಕ ಜಿಜ್ಞಾಸೆಯನ್ನು ಹುಟ್ಟುಹಾಕಿದ್ದು ದಲಿತ ಆತ್ಮಕಥೆಗಳು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಮತ್ತು ಗುರುತಿಸಬೇಕಾಗಿದೆ ಅಂತ ಅನಿಸುತ್ತೆ. ದಲಿತ ಆತ್ಮಕಥೆಗಳನ್ನು ಒಳಗೊಳ್ಳದ, ಚರ್ಚಿಸದ ಸಾಹಿತ್ಯ ಚರಿತ್ರೆ ಮತ್ತು ಚಿಂತನೆಗಳು ಅಪೂರ್ಣ ಎನ್ನುವ ಅನಿವಾರ್ಯತೆಯನ್ನು ಹುಟ್ಟು ಹಾಕಿದ್ದೇ ದಲಿತ ಆತ್ಮಕಥೆಗಳ ಓದು ಅನ್ನುವಂತಹದ್ದು ಕೂಡ ಬಹಳ ಮುಖ್ಯ. ಶತಮಾನಗಳಿಂದ ದಮನಕ್ಕೆ ಒಳಗಾಗುತ್ತಲೇ ಮೂಕ ವೇದನೆಯನ್ನು ಅನುಭವಿಸುತ್ತಿದ್ದ ಶೋಷಿತ ಬಹಿಷ್ಕೃತ ಭಾರತವನ್ನು ದಲಿತ ಆತ್ಮಕಥೆಗಳ ಮೂಲಕ, ಅಂದರೆ ಶೋಷಿತ ಸಮುದಾಯದ, ಬಹಿಷ್ಕೃತ ಸಮುದಾಯದ ಒಂದು ಭಾರತ ಒಂದಿದೆಯಲ್ಲ, ಆ ಬಹಿಷ್ಕೃತ ಭಾರತ ದಲಿತ ಆತ್ಮಕಥೆಗಳ ಮೂಲಕ ಶತಮಾನಗಳ ತರುವಾಯ ಮಾತನಾಡಲಿಕ್ಕೆ ಶುರು ಮಾಡಿದ್ವು. ಕಾವ್ಯದ ಮೂಲಕ ಮಾತನಾಡಿತ್ತು, ಹಾಗೆಯೇ ಆತ್ಮಕಥೆಗಳ ಮೂಲಕನೂ ಕೂಡ ಅದು ಮಾತನಾಡಿದೆ. ದಲಿತ ಆತ್ಮಕಥೆಗಳು ಕಡೆಗಣಿಸಲ್ಪಟ್ಟ, ಅವಮಾನಿಸಲ್ಪಟ್ಟ, ತುಳಿತಕ್ಕೆ ಒಳಪಟ್ಟ, ಸಾಮಾಜಿಕ ನ್ಯಾಯವನ್ನೇ ನಿರಾಕರಿಸಲ್ಪಟ್ಟ, ಅವಕಾಶ ವಂಚಿತ, ಅಕ್ಷರ ವಂಚಿತ ದಲಿತ ಭಾರತ ಒಂದಿದೆಯಲ್ಲ, ಆ ದಲಿತ ಭಾರತದ ಸಾಂಸ್ಕೃತಿಕ ಕಥನದ ದಾಖಲೆಗಳಾಗಿ ನಮಗೆ ದಲಿತ ಆತ್ಮಕಥೆಗಳು ಮುಖ್ಯ ಅನಿಸುತ್ತೆ. ಈವರೆಗೆ ದಾಖಲಿಸಲಾಗಿರುವ, ಹೇಳಿಕೊಡಲಾಗಿರುವ, ನಮಗೆ ಓದಿಸಲಾಗಿರುವ ಭಾರತೀಯ ಚರಿತ್ರೆ ಮತ್ತು ಪರಂಪರೆಯ ನೆಲೆಗಳನ್ನೇ ದಲಿತ ಆತ್ಮಕಥೆಗಳು ಪುನರ್ಮೌಲ್ಯೀಕರಣಕ್ಕೆ ಒಳಪಡಿಸಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಅಷ್ಟು ಮಾತ್ರವಲ್ಲ, ಅವುಗಳನ್ನು ಮರುಚಿಂತನೆಗೆ, ಮರು ಓದಿಗೆ, ಮರುವಿಮರ್ಶೆಗೆ ಹಚ್ಚುವ ಅಗತ್ಯತೆಯನ್ನು ದಲಿತ ಆತ್ಮಕಥೆಗಳು ನಿರ್ಮಿಸಿಕೊಟ್ಟಿದ್ದು ಬಹಳ ಮಹತ್ವದ ಚಾರಿತ್ರಿಕ ಸಂಗತಿಯಾಗಿ ನಮಗೆ ಮುಖ್ಯ ಆಗುತ್ತೆ. ಭಾರತೀಯ ಸಮಾಜ, ಸಮುದಾಯ, ಚರಿತ್ರೆ, ಪರಂಪರೆಯನ್ನು ದಲಿತತ್ವದ ನಿಕಷಕ್ಕೆ ಒಡ್ಡಿ ನೋಡಬೇಕಾದಂತಹ ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ದಲಿತ ಆತ್ಮಕಥೆಗಳು ನಮಗೆ ಮನವರಿಕೆ ಮಾಡಿಕೊಟ್ವು. ಈ ಎಲ್ಲ ಮಾತುಗಳನ್ನು ನೀವು ಕೇಳಿಸಿಕೊಳ್ಳುವಾಗ ದಲಿತ ಆತ್ಮಕಥೆಗಳನ್ನು, ಅದು ಗೌರ್ಮೆಂಟ್ ಬ್ರಾಹ್ಮಣ, ಊರುಕೇರಿ, ತುಂಬಾಡಿ ರಾಮಯ್ಯ ಅವರ ಮನೆಗಾರ, ಒಂಟಿ ಕಾಲಿನ ನಡುಗೆ, ಈಗೇನು ಮಾಡಿರಾ, ಇವೆಲ್ಲವನ್ನ ನೀವು ದಯಮಾಡಿ ನೆನಪಿನಲ್ಲಿ ಇಟ್ಕೊಂಡೆ ಈ ಮಾತುಗಳನ್ನು ಕೇಳಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಭಾರತೀಯ ಸಾಮಾಜಿಕ ಚರಿತ್ರೆಯನ್ನು ಅದರೆಲ್ಲ ಚಹರೆಗಳ ಮೂಲಕ ವಿಭಿನ್ನವಾಗಿ ದಾಖಲಿಸಲು ಆರಂಭಿಸಿದಂಥ ದಲಿತ ಆತ್ಮಕಥೆಗಳು ಭಾರತೀಯ ಸಮಾಜ, ಚರಿತ್ರೆ, ಪರಂಪರೆಯ ಪರಿಕಲ್ಪನೆಗಳನ್ನೇ ಪಲ್ಲಟಗೊಳಿಸಿದ್ವು ಅಂತ.
ಭಾರತೀಯ ಚರಿತ್ರೆ ಅಂದರೆ ಒಂದು ಕಟ್ಟಲ್ಪಟ್ಟ ಚರಿತ್ರೆಯನ್ನು ನಮಗೆ ಬೋಧಿಸಲಾಗಿತ್ತು, ಪಠ್ಯಕ್ರಮಗಳ ಮೂಲಕ ಪರಿಚಯಿಸಲಾಗಿತ್ತು. ಅಂತಹ ಒಂದು ಸ್ಥಾಪಿತವಾದ ಚರಿತ್ರೆಯ ಪಠ್ಯಕ್ರಮಗಳನ್ನೇ ಪಲ್ಲಟಗೊಳಿಸಿದ್ದು ದಲಿತ ಆತ್ಮಕಥೆ ಅಥವಾ ದಲಿತ ಸಾಹಿತ್ಯ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾಗಿ ಅವುಗಳನ್ನು ಮರುವ್ಯಾಖ್ಯಾನಗೊಳಿಸಿದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಭಾರತೀಯ ಸಮಾಜ, ಸಂಸ್ಕೃತಿ, ಧರ್ಮ, ಪ್ರಭುತ್ವ, ಆದರ್ಶದ ನೈತಿಕತೆಯನ್ನು ಪ್ರಶ್ನಿಸಿದ್ದು ದಲಿತ ಸಾಹಿತ್ಯ, ಬಹಳ ಮುಖ್ಯವಾಗಿ ದಲಿತ ಆತ್ಮಕಥೆಗಳು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಶತಮಾನಗಳಿಂದ ಯಾವುದನ್ನು ಭಾರತೀಯ ಸಮಾಜದ ಸಂಸ್ಕೃತಿ ಮೌಲ್ಯವೆಂದು ಹೇಳಿಕೊಂಡು ಬರಲಾಗಿದೆಯೋ ಆ ಮೌಲ್ಯಗಳ ಆಳದಲ್ಲಿರ್ತಕ್ಕಂತಹ ತರತಮ ನೀತಿಯನ್ನು, ಅದರ ವೈರುಧ್ಯದ ನಿಲುವುಗಳನ್ನು ದಲಿತ ಆತ್ಮಕಥೆಗಳು ಬಯಲು ಮಾಡಿದ್ದು ಮಾತ್ರವಲ್ಲ, ಬೆತ್ತಲೆಗೊಳಿಸಿದವು. ದಲಿತ ಆತ್ಮಕಥೆಗಳು ಶ್ರೇಣೀಕೃತ ಜಾತಿನಿಷ್ಠ ಭಾರತೀಯ ಸಮಾಜದ ನಿಷ್ಠೂರವಾದಿ ವಿಮರ್ಶೆಗಳಾಗಿ ನಮಗೆ ಕಾಣ್ತಾ ಹೋಗ್ತವೆ. ತನ್ನದೇ ದೇಶದ, ಸಮಾಜದ, ಧರ್ಮದ ಸಹಮಾನವರು ಸಮುದಾಯಗಳನ್ನು ಸಹಮಾನವರನ್ನು ಮತ್ತು ಸಮುದಾಯಗಳನ್ನು ನಿಕೃಷ್ಟವಾಗಿ ನಡೆಸ್ಕೊಂಡಿರ್ತಕ್ಕಂತಹ ಜಾತಿವಾದಿ ಭಾರತದ ಅಮಾನವೀಯತೆಯ ಮುಖವಾಡಗಳನ್ನು ನಮ್ಮ ದಲಿತ ಆತ್ಮಕಥೆ ಮತ್ತು ದಲಿತ ಸಾಹಿತ್ಯ ಅದನ್ನು ಬಹಿರಂಗಪಡಿಸಿದ್ದಾವೆ. ಹಾಗಾಗಿ ದಲಿತ ಆತ್ಮಕಥೆಗಳು ಅಂದರೆ ನನಗೆ ಅದು ದಲಿತ ಅಥವಾ ಬಹಿಷ್ಕೃತ ಭಾರತದ ಸೃಜನಶೀಲ ಅಭಿವ್ಯಕ್ತಿಗಳು ಅಂತಲೇ ಅನಿಸುತ್ತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಮೊದಲ ಪತ್ರಿಕೆಯನ್ನು ಅವರು ಬಹಿಷ್ಕೃತ ಭಾರತ ಅಂತ ಹೇಳಿದ್ದು, ಮೂಕನಾಯಕ ಅಂತ ಮಾತನಾಡಿದ್ದು. ನಮ್ಮ ದಲಿತ ಆತ್ಮಕಥೆಗಳು ಬಾಬಾ ಸಾಹೇಬರು ಗುರುತಿಸಿರುವ, ಅವರೇ ದಾಖಲಿಸಿರುವ ಈ ಬಹಿಷ್ಕೃತ ಭಾರತದ, ಮೂಕನಾಯಕನ ಭಾರತದ ಸಂಗತಿಗಳನ್ನು ಅವು ಮಾತನಾಡ್ತಾ ಹೋಗುವಂಥದ್ದನ್ನು ನಾವು ಗಮನಿಸ್ತೀವಿ ಸ್ನೇಹಿತರೆ. ಸಾಹಿತ್ಯದ ಎಲ್ಲ ಪ್ರಕಾರಗಳು ನನಗೆ ಭಾಳ ಮುಖ್ಯವಾಗಿ ಅನಿಸೋದೇನೆಂದರೆ, ದಲಿತ ಸಾಹಿತ್ಯದ ಅಥವಾ ಯಾವುದೇ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಆತ್ಮಕಥೆಗಳು ಉಸಿರಾಡುತ್ತಿರುತ್ತವೆ ಅಂತ. ನೀವು ದಲಿತ ಸಾಹಿತ್ಯದ ಯಾವುದೇ ಪ್ರಕಾರವನ್ನು ನೀವು ತಗೊಂಡ್ರೆ ನನಗೆ ಅವು ಆತ್ಮಕಥೆಗಳ ಹಾಗೇನೆ ಅನಿಸುತ್ತೆ. ಅವನ್ನ ಓದ್ತಾ ಇದ್ರೆ ಕಾವ್ಯ ಆ ಮತ್ತು ಅನ್ನುವ ಗೋವಿಂದಯ್ಯ ಅವರ ಕವಿತೆ ನನಗೆ ಕವಿತೆ ಮಾತ್ರ ಅಲ್ಲ, ಅದೊಂದು ಆತ್ಮಕಥೆ ಅಂತ. ಹಾಗಾಗಿ ಈ ಥರದ ದಲಿತ ಸಾಹಿತ್ಯ ಪ್ರಕಾರದ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಆತ್ಮಕಥೆಗಳು ಉಸಿರಾಡುತ್ತಿರುತ್ತವೆ ಅನ್ನೋದನ್ನು ನಾವು ಗಮನಿಸಬೇಕು ಅಂತ. ಹಾಗಾಗಿ ಆತ್ಮಕಥನದ ಒಳತುಡಿತವಿಲ್ಲದೆ ಕಾವ್ಯವಾಗಲಿ, ಕಥೆಯಾಗಲಿ, ಕಾದಂಬರಿ ಅಥವಾ ನಾಟಕವಾಗಲಿ ಅವು ರೂಪುಗೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆ ಕಾರಣಕ್ಕಾಗಿ ದೇವನೂರು ಮಹಾದೇವ ಅವರ ಕುಸುಮಬಾಲೆಯನ್ನು ಎಲ್ ಬಸವರಾಜ್ ಅವರು ಮಹಾಕಾವ್ಯ ಅಂದ ಹಾಗೇನೆ ಅದು ದಲಿತ ಜಗತ್ತಿನ ಆತ್ಮಕಥನವೂ ಹೌದು ಅಂತ. ಒಡಲಾಳ ಅಥವಾ ಕುಸುಮಬಾಲೆ, ಹೊಲೆಮಾದಿಗರ ಹಾಡು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಯಾವುದೇ ಭಾಷೆಯ ಸಾಹಿತ್ಯ ಚರಿತ್ರೆಯ ಆಳದಲ್ಲಿ ಆ ನೆಲದ ಸಮುದಾಯ, ಸಂಸ್ಕೃತಿ ಮತ್ತು ಸಮಾಜದ ಆತ್ಮಕಥೆಗಳು ಉಸಿರಾಡ್ತಾ ಇರ್ತವೆ. ಅದು ವ್ಯಕ್ತ ಸ್ವರೂಪದಲ್ಲಿರಬಹುದು ಅಥವಾ ಅವ್ಯಕ್ತ ಸ್ವರೂಪದಲ್ಲಿ ಇರಬಹುದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. DR ನಾಗರಾಜ್ ಅವರು ಹೇಳುವ ಹಾಗೆ, ಕುವೆಂಪು ಕಾರಂತರಲ್ಲಿ ಆತ್ಮಕಥನದ ವೈಯಕ್ತಿಕ ವಿವರಗಳು, ಬಾಲ್ಯ, ಊರು, ಕೇರಿ ಇತ್ಯಾದಿಗಳೆಲ್ಲ ವಿರಾಟೀಕರಣಕ್ಕೆ ಒಳಗಾಗಿ ಕಾನೂರು ಹೆಗ್ಗಡತಿಯಲ್ಲಿ ಮರಳಿ ಮಣ್ಣಿಗೆ ಅನ್ನುವ ಕಾದಂಬರಿಗಳಾಗಿ ಅವು ಹುಟ್ಟುತ್ತೆ. ಊರು, ಕೇರಿ, ಕುಲ ಮತ್ತು ಸ್ವಂತ ವ್ಯಕ್ತಿತ್ವಗಳೆಲ್ಲ ಬೆರೆತು ಒಂದು ವಿರಾಟ ಕಥನವಾಗಿ ಹುಟ್ಟಿರುವಂಥದ್ದು ನಮಗೆ ಆ ಕಾದಂಬರಿಗಳಲ್ಲಿ ಕಾಣುತ್ತೆ. ಆದರೆ ಇವೇ ಅಂಶಗಳು ದಲಿತ ಲೇಖಕರಲ್ಲಿ ಸಂಕ್ಷಿಪ್ತೀಕರಣಕ್ಕೆ ಒಳಗಾಗಿರುವುದನ್ನು ಕೂಡ ನಾವು ಕಾಣ್ತೇವೆ. ಆತ್ಮಕಥೆಯ ದ್ರವ್ಯಗಳೇ ಅಂತಿಮವಾಗಿ ಕತೆ, ಕಾದಂಬರಿಗಳ ಸರಕುಗಳು ಅನ್ನುವ ಮಾತನ್ನು DR ನಾಗರಾಜ್ ಊರು ಕೇರಿಗೆ ಬಡವರ ನಗುವಿನ ಶಕ್ತಿ ಎನ್ನುವ ಹಿನ್ನುಡಿಯನ್ನು ಬರೆಯುವ ಮಾತುಗಳಲ್ಲಿ ಇದನ್ನು ದಾಖಲೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಆತ್ಮಕಥೆಗಳೆಲ್ಲ ಪರಿಪೂರ್ಣ ಆತ್ಮಕಥೆಗಳ? ಸಾಧ್ಯನೇ ಇಲ್ಲ. ಪರಿಪೂರ್ಣ ಆತ್ಮಕಥೆಗಳು ಸಾಧ್ಯವಿಲ್ಲ. ಆದರೆ ಆತ್ಮಕಥೆಗಳಲ್ಲಿನ ಪ್ರಾಮಾಣಿಕತೆಯನ್ನು ಅನುಮಾನಿಸುವುದಕ್ಕೂ ಬರಲ್ಲ ಅಂತ ಅನಿಸುತ್ತೆ. ಹಾಗೆಯೇ ಪೂರ್ಣ ಸತ್ಯ, ಪರಿಪೂರ್ಣ ಪ್ರಾಮಾಣಿಕತೆಯನ್ನೂ ಸಹ ಆತ್ಮಕಥೆಯಲ್ಲಿ ನಾವು ನಿರೀಕ್ಷಿಸ್ಲಿಕ್ಕೆ ಸಾಧ್ಯನೂ ಇಲ್ಲ. ಇದು ಕೂಡ ನಮಗೆ ನಮ್ಮ ಓದಿನ ಸಂದರ್ಭದಲ್ಲಿ ಆ ಎಚ್ಚರಗಳು ಕೂಡ ನಮಗೆ ಇರಬೇಕಾಗತ್ತೆ. ಹಾಗಾದರೆ ದಲಿತ ಆತ್ಮಕಥೆಗಳನ್ನು ನಾವು ಈಗ ಹೇಗೆ ನೋಡಬೇಕಾಗಿದೆ? ಅದನ್ನು ಸಾಹಿತ್ಯದ ನೆಲೆಯಲ್ಲಿ ನಾವು ಹೇಗೆ ಮರುಚಿಂತನೆಗೆ ಒಳಪಡಿಸಬೇಕಾಗಿದೆ ಅನ್ನೋದನ್ನು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ದಲಿತ ಆತ್ಮಕಥೆಯನ್ನು ಬರೆಯುವುದಕ್ಕೆ ತೊಡಗೋದಿದೆಯಲ್ಲ, ಅದು ಆತ್ಮಕಥೆಗಾರರು ತಮ್ಮನ್ನು ತಾವು ಮತ್ತೊಮ್ಮೆ ಸಂಕಟಕ್ಕೆ, ಅವಮಾನಕ್ಕೆ,
ಅನಿವಾರ್ಯವಾಗಿ ಮತ್ತೆ ಒತ್ತಾಯಪೂರ್ವಕವಾಗಿ ಒಡ್ಡಿಕೊಳ್ಳುವ ಕ್ರಿಯೆ ಅಂತ ಅನಿಸುತ್ತೆ. ಅದನ್ನು ನಾವು ಒಬ್ಬ ತಾಯಿ ಮಗುವಿಗೆ ಜನ್ಮ ನೀಡುವ ಆ ಸಾವು ಬದುಕಿನ ಹೋರಾಟದ ಆ ಕ್ಷಣಕ್ಕೂ ನಾವು ಅದನ್ನು ಹೋಲಿಸ್ಬೋದಾ? ಅದು ಬಹಳ ಮಿಗಿಲಾದದ್ದು. ಆದರೂ ಕೂಡ ಒಬ್ಬ ದಲಿತ ಆತ್ಮಕಥೆಯನ್ನು ಬರೆಯೋದಿದೆಯಲ್ಲ, ಅದು ಮತ್ತೊಮ್ಮೆ ತನ್ನ ಸಂಕಟವನ್ನು, ತನ್ನ ಅವಮಾನವನ್ನು, ತನ್ನ ಸಮುದಾಯದ ಮೇಲಾಗಿರುವ ಅತ್ಯಾಚಾರಗಳನ್ನು ಮತ್ತೆ ಕಣ್ಮುಂದೆ ತಂದುಕೊಳ್ಳುವ ಸಂಕಟ ಇದೆಯಲ್ಲ, ಅದು ಬೇರೆ ಯಾವ ಬರಹಗಾರರಿಗೆ ಆ ಸಂಕಟಗಳು ಎದುರಾಗಲ್ಲ. ಅವ್ರ ಕಣ್ಣೆದುರಿಗೆ ಸಂಭ್ರಮ ಇರಬಹುದು. ಆದರೆ ದಲಿತ ಆತ್ಮಕಥೆಗಳು ನಾವು ಬರೆಯೋದಕ್ಕೆ ಒಬ್ಬ ದಲಿತರು ತೊಡಗಿದಾಗ ಅವರು ಎದುರಿಸುವ ಸಂಕಟಗಳನ್ನು ಮತ್ತೆ ಆ ಅವಮಾನದ ತೀವ್ರತೆಗಳನ್ನು ನಮ್ಮ ಸಾಹಿತ್ಯದ ಯಾವ ನುಡಿಗಟ್ಟುಗಳ ಮೂಲಕ, ಯಾವ ಪರಿಭಾಷೆಗಳ ಮೂಲಕ ನಾವು ಅದನ್ನು ದಾಖಲೆ ಮಾಡಲಿಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆಗಳನ್ನು ಕೇಳ್ಕೋಬೇಕಾಗತ್ತೆ. ಅಲಕ್ಷಿತ ದಲಿತ ಸಮುದಾಯದ ಊರುಕೇರಿಯ ಅನುಭವ ಕಥನಗಳು, ಹೋರಾಟಗಾರರ, ಜನಪದ ಕಲಾವಿದರ ಬದುಕಿನ ಕಥನಗಳು ಇನ್ನೂ ಆತ್ಮಕಥೆಗಳಾಗಬೇಕಾಗಿದೆ. ಅದನ್ನೇ ದೇವನೂರು ಮಹಾದೇವ ಅವರು, ನಾನು ಒಂದು ಕಿರು ಬೆರಳಿನ ಅಷ್ಟು ಮಾತ್ರ ಬರೆದಿದ್ದು, ಅಷ್ಟಕ್ಕೆ ಜಗತ್ತು ಬೆಚ್ಚುತ್ತೆ ಅನ್ನೋದಾದರೆ ಇಡೀ ಈ ಮುಷ್ಟಿ ಮಾತನಾಡಿದ್ರೆ ಏನಾಗಬಹುದು ಅಂತ. ಬಂದಿರುವ ಕೆಲವೇ ದಲಿತ ಆತ್ಮಕಥೆಗಳನ್ನು ವಿಮರ್ಶಿಸುವ ನುಡಿಗಟ್ಟುಗಳಿಗಾಗಿ ತಡಕಾಡುತ್ತಿರುವ ವಿಮರ್ಶಾ ಲೋಕ ಇನ್ನು ಇಡೀ ದಲಿತ ಲೋಕವೇ ಆತ್ಮಕಥೆಯನ್ನು ಬರೆದುಕೊಂಡ್ರೆ ಆಗ ಅದರ ಪರಿಸ್ಥಿತಿ ಏನಾಗಬಹುದು ಅಂತ. ಇದರ ನಡುವೆನೂ ಇನ್ನಷ್ಟು ಈ ಅಲಕ್ಷಿತ, ಶೋಷಿತ, ಬಹಿಷ್ಕೃತ, ಅಲೆಮಾರಿ, ಬುಡಕಟ್ಟು, ಆದಿವಾಸಿ ಸಮುದಾಯದ ಬದುಕಿನ ಕಥನಗಳು ಕೇವಲ ಲಿಖಿತ ಅಲ್ಲ, ಮೌಖಿಕ ಕಥನಗಳು ಕೂಡ ಆತ್ಮಕಥನಗಳಾಗಿ ಪ್ರಕಟಗೊಳ್ಳಬೇಕಾಗಿದೆ. ಅವು ಇನ್ನೂ ಬಾಕಿ ಇದ್ದಾವೆ. ದಲಿತ ಆತ್ಮಕಥೆಗಳನ್ನು ಒಳಗೊಂಡಂತೆ ಒಟ್ಟು ದಲಿತ ಸಾಹಿತ್ಯ ಪ್ರಕಾರಗಳನ್ನು ಕೇಂದ್ರವಾಗಿಟ್ಟುಕೊಂಡೇ ನಾವು ಭಾಳ ಥಿಯರಿಟಿಕಲ್ ಆದಂಥ, ಸೈದ್ಧಾಂತಿಕವಾದಂಥ, ತಾತ್ವಿಕ ನೆಲೆಗಟ್ಟನ್ನು ಕಟ್ಕೊಳ್ಬೇಕಾಗಿದೆ. ಹಾಗಾದರೆ ದಲಿತತ್ವ, ದಲಿತ ಸಂವೇದನೆ, ದಲಿತ ಪ್ರಜ್ಞೆ, ದಲಿತ ಫಿಲಾಸಫಿ, ದಲಿತವಾದ ಇಂತಹ ಪರಿಭಾಷೆಗಳ ಹಿನ್ನೆಲೆಯಲ್ಲಿ ದಲಿತ ಸಿದ್ಧಾಂತವನ್ನು ಅಥವಾ ದಲಿತತ್ವ ಅನ್ನುವ ಒಂದು ಥಿಯರಿಯನ್ನು ನಾವು ಹೇಗೆ ಕಟ್ಕೊಳ್ಬೇಕು ಅನ್ನುವಂಥದ್ದರ ಹಿನ್ನೆಲೆಯಲ್ಲಿ ದಲಿತ ಆತ್ಮಕಥೆಗಳನ್ನು ನಾವು ಮರು ಓದಿಗೆ ಒಳಪಡಿಸಬೇಕಾಗಿದೆ. ದಲಿತ ಆತ್ಮಕಥೆಗಳ ಓದಿನ ಮೂಲಕ ದಲಿತತ್ವವನ್ನು ತಾತ್ವೀಕರಿಸಿಕೊಳ್ಳಬೇಕಾಗಿದೆ. ಅದೊಂದು ಥಿಯರಿಯಾಗಿ ನಾವು ಇನ್ನೂ ಎಸ್ಟಾಬ್ಲಿಷ್ ಮಾಡೇ ಇಲ್ಲ. ಅದನ್ನು ದಲಿತತ್ವ ಅನ್ನುವಂಥದ್ದನ್ನು ಒಂದು ಫಿಲಾಸಫಿಕಲ್ ಆಗಿ, ಒಂದು ಥಿಯರಿಯಾಗಿ ನಾವು ಎಸ್ಟಾಬ್ಲಿಷ್ ಮಾಡಲೇ ಇಲ್ಲ ಅಂತ. ಅದು ನಮ್ಮೆಲ್ಲರ ಹೊಣೆಗಾರಿಕೆ. ನಾವು ಯಾರು ರಿಸರ್ಚ್ ಸ್ಕಾಲರ್ಸ್ ಇದ್ದೀವಿ, ಸಾಹಿತ್ಯದ ವಿದ್ಯಾರ್ಥಿಗಳಿದ್ದೀವಿ, ನಮ್ಮ ಹೊಣೆಗಾರಿಕೆ ಆಗಬೇಕಾಗಿದೆ ಅಂತ ಅನಿಸುತ್ತೆ. ದಲಿತ ಫಿಲಾಸಫಿಗೆ ಬೇಕಾದ ಎಲ್ಲ ತಾತ್ವಿಕ ನೆಲೆ ನಮಗೆ ದಲಿತ ಆತ್ಮಕಥೆಗಳಲ್ಲಿ, ದಲಿತ ಸಾಹಿತ್ಯ ಪ್ರಕಾರಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೀವಿ ಸ್ನೇಹಿತರೆ. ಹಾಗಾಗಿ ದಲಿತ ಆತ್ಮಕಥೆಗಳು ಅಂದರೆ ಗಾಯಗೊಂಡ ಭಾರತ, ಬಹಿಷ್ಕೃತಗೊಂಡ, ಅವಮಾನಿತಗೊಂಡ, ಹಸಿವು, ಸಂಕಟದ, ತಾರತಮ್ಯ ಮತ್ತು ಅಸಮಾನತೆಯ ಭಾರತದ ಊರುಕೇರಿಯ ಕಥನಗಳಾಗೆ ನನಗೆ ಕಾಣುತ್ತೆ ಯಾವುದೇ ಆತ್ಮಕಥೆಗಳನ್ನು ಓದಿದ್ರೆ. ಆ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆಗಳು ಯಾವುದು? ಗಾಯಗೊಳಿಸಿದವರು ಯಾರು? ಬಹಿಷ್ಕರಿಸಿದವರು ಯಾರು? ಅವಮಾನಿಸಿದವರು ಯಾರು? ಅದಕ್ಕೆ ಒಳಗಾದವರು ಯಾರು? ಯಾಕಾಗಿ ಅನ್ನುವ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಲೇ ಈ ಗಾಯದಿಂದ, ಅವಮಾನದಿಂದ, ಸಂಕಟಗಳಿಂದ, ಅಸಮಾನತೆಗಳಿಂದ ಬಿಡುಗಡೆಗೊಳ್ಳಲಿಕ್ಕಿರಬಹುದಾದ ಮಾರ್ಗಗಳನ್ನು ನಾನು ದಲಿತ ಆತ್ಮಕಥೆಗಳ ಓದಿನ ಮೂಲಕ ಹೇಗೆ ಗ್ರಹಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ದಲಿತತ್ವವನ್ನು ಆತ್ಮಕಥೆಗಳ ಓದಿನ ಜೊತೆಗೇನೆ ಅಂಬೇಡ್ಕರ್ ವಾದದ ತಾತ್ವಿಕತೆಯ ನೆಲೆಗಟ್ಟಿನಲ್ಲಿ ಕಟ್ಟಿಕೊಳ್ಳಿಕ್ಕೆ ಇರಬಹುದಾದ ಕ್ರಮಗಳು ಯಾವುದು ಅನ್ನೋದನ್ನು ನಾವು ಚಿಂತಿಸಬೇಕಾಗಿದೆ. ಆಗ ಅಂಬೇಡ್ಕರ್ ವಾದದ ತಾತ್ವಿಕತೆಯ ಮೂಲಕನೇ ದಲಿತತ್ವದ ತಾತ್ವಿಕತೆಯನ್ನು, ಅಂದರೆ ದಲಿತ ಫಿಲಾಸಫಿಯನ್ನು ಅಥವಾ ದಲಿತ ಮೀಮಾಂಸೆಯನ್ನು, ದಲಿತ ಸೌಂದರ್ಯ ಮೀಮಾಂಸೆಯನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ. ದಲಿತ ಸಾಹಿತ್ಯ ತನ್ನದೇ ಆದ ಒಂದು ಎಸ್ಥೆಟಿಕ್ಸ್ ಆದಂಥ ಚಿಂತನೆಯನ್ನು ಅದು ಮಂಡಿಸಿದೆ. ಆ ನಿಟ್ಟಿನಲ್ಲಿ ನಾವು ದಲಿತ ಆತ್ಮಕಥೆಗಳನ್ನು ಅಥವಾ ಒಟ್ಟು ದಲಿತ ಸಾಹಿತ್ಯವನ್ನು ನೋಡಬೇಕಾಗಿದೆ. ಹಾಗಾಗಿ ಒಡಲಾಳದಲ್ಲಿ ಬರುವ ಪುಟಗೌರಿ ತನ್ನ ಮನೆಯ ಗೋಡೆಯ ಮೇಲೆ ಬಿಡಿಸುವ ಯಾರ ಜಪ್ತಿಗೂ ಸಿಗದ ನವಿಲಿನ ಆ ಸನ್ನಿವೇಶವನ್ನು ನೀವು ದಲಿತ ಎಸ್ಥೆಟಿಕ್ಸ್ ಹಿನ್ನೆಲೆಯಲ್ಲಿ ನೋಡದೆ ಹೋದರೆ, ಅದೇ ಸಂದರ್ಭದಲ್ಲಿ ಆಕೆ ನವಿಲಿನ ಚಿತ್ರವನ್ನು ಕಾಲಿನಿಂದನೇ ಯಾಕೆ ಶುರು ಮಾಡ್ತಾಳೆ? ನನ್ನ ಚಿಕ್ಕವ್ವ ಏನೋ ಬರಿತಾ ಇದ್ದಾಳಲ್ಲ, ನಾನು ಚಿತ್ರ ಬರಿಬೇಕು ಅಂತ ಶಿವು
ತಲೆಯಿಂದ ಶುರು ಮಾಡುವ 2 ತಲೆಮಾರನ್ನ ದೇವನೂರು ಮಹದೇವ ಸರ್ ಅವರು ಹೇಗೆ ಅದನ್ನ ಅಲ್ಲಿ ತಂದಿದ್ದಾರೆ, ಅದರಲ್ಲಿರ್ತಕ್ಕಂಥ ಎಸ್ಥೆಟಿಕ್ ಸೆನ್ಸ್ ಅನ್ನ ಹೇಗೆ ಗುರುತಿಸ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ನಾವು ಗಮನಿಸ್ಬೋದು ಸ್ನೇಹಿತರೆ. ಬಹಳ ಮುಖ್ಯವಾಗಿ ದಲಿತ ಆತ್ಮಕಥೆಗಳ ಓದನ್ನ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ವೀಸಾ ನಿರೀಕ್ಷಣೆ ಎನ್ನುವ ಆತ್ಮಕಥೆಯ ಓದಿನ ಮೂಲಕವೇ ಕನ್ನಡ ದಲಿತ ಆತ್ಮಕಥೆ ಇರ್ಬೋದು ಅಥವಾ ಭಾರತೀಯ ದಲಿತ ಆತ್ಮಕಥೆಗಳನ್ನ ನಾವು ಪ್ರವೇಶಿಸಬೇಕಾಗಿದೆ ಅಂತ ಅನ್ಸುತ್ತೆ. ವೀಸಾ ನಿರೀಕ್ಷಣೆ ನಮ್ಮ ದಲಿತ ಆತ್ಮಕಥೆಯ ಬಹಳ ಮುಖ್ಯವಾದ ಸಾಂಸ್ಕೃತಿಕ ಪಠ್ಯ. ಅದು ಅದರ ಮೂಲಕ ಊರುಕೇರಿಯನ್ನ ಅಥವಾ ಗೌರ್ಮೆಂಟ್ ಬ್ರಾಹ್ಮಣವನ್ನ ಅಥವಾ ಮನವಿಲ್ಲದವರ ಮಧ್ಯೆ ಮಣೆಗಾರ, ಮುತ್ತಿನ ಜೋಳ, ಸಂಬೋಳಿ, ಮಾಮರದ ಮೇಲೊಂದು ಕೋಗಿಲೆ, ಅಸ್ಪೃಶ್ಯನ ಭಾವಾನುಭವ, ಈ ತರದ ಪಂಚಮ, ಗೆರೆದಾಟಿದ ಮೇಲೆ, ಕೇರಿಯಿಂದ ಕೇರಿಗೆ, ಈ ತರದ ಸುಮಿತ್ರಬಾಯಿ ಅವರ ಸೋಲಾಡಿ ಬಂದೋ ತಿರುತಿರಿಗೆ ಅನ್ನೋದಿರ್ಬೋದು, ಮೊನ್ನೆವರೆಗೆ ಬಂದ ಮೊಗಳ್ಳಿಯವರ ವಿಶಿಷ್ಟವಾದ ನಾನೆಂಬುದು ಕಿಂಚಿತ್ತು ಅನ್ನುವ ಆತ್ಮಕಥೆಯವರೆಗೆ ನಾವು ಅವನ್ನ ಬೇರೆ ಬೇರೆ ತರ, ಸತ್ಯಾನಂದ ಪಾತ್ರೋಟ ಅವರ ಜಾಲಿ ಮರದಲ್ಲೊಂದು ಜಾಜಿ ಮಲ್ಲಿಗೆ ಎನ್ನುವ ಒಂದು ಆತ್ಮಕಥೆಯ ಮೂಲಕನೋ ಅಥವಾ ಗುರುಪ್ರಸಾದ್ ಕೆಂಟಲ್ಗೆರೆ ನಿರೂಪಿಸಿರುವ ಕುಂದೂರು ತಿಮ್ಮಯ್ಯ ಅವರ ಆತ್ಮಕಥೆ ಅಂಗುಲಿಮಾಲವನ್ನ ನಾವು ಮತ್ತೆ ಓದಬೇಕಾದಂಥ, ಮರುಚಿಂತನೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ ಸ್ನೇಹಿತರೆ. ಗೌರ್ಮೆಂಟ್ ಬ್ರಾಹ್ಮಣದಲ್ಲಿ ಬರುವಂತಹ 15 ಆಗಸ್ಟ್ ಅನ್ನ ನಾವು ಹೇಗೆ ನೋಡ್ತೀವಿ, ಆ ಪ್ರಕರಣವನ್ನ, ಬಾಡಿಗೆ ಜನಿವಾರವನ್ನ ಹೇಗೆ ನೋಡ್ತೀವಿ ಅನ್ನುವಂಥ ಆ ಸಂಗತಿಗಳನ್ನ ಮರುಚಿಂತನೆಗೆ ಒಳಪಡಿಸಬೇಕಾಗಿದೆ ಅಂತ ಅನ್ಸುತ್ತೆ. ಸಿದ್ಧಲಿಂಗಯ್ಯವರ ಊರು ಕೇರಿ ಆತ್ಮಕಥೆ ಆರಂಭವಾಗುವುದೇ ಕೇರಿಯಲ್ಲಿ ಕೊನೆಯ ಮನೆ ನಮ್ಮದು ಅಂತ. ಅಂತಹ ಕೊನೆಯ ಮನೆಗಳ ಕಥನಗಳಾಗಿ ನಮಗೆ ದಲಿತ ಆತ್ಮಕಥೆಗಳು ಹೇಗೆ ಕಾಣ್ತವೆ ಅಂತ ಅದನ್ನೇ ಮೊಗಳ್ಳಿ ಗಣೇಶ್ ನಾನೆಂಬುದು ಕಿಂಚಿತ್ತಿನ ಒಳಗಡೆ ಈ ಹಾಳಾದ ಊರು ಬಿಟ್ಟು ಎಲ್ಲಿಯಾದರೂ ಕಣ್ಣಿಗೆ ಮರೆಯಾದ ಪೇಟೆ ಸೇರ್ಕೋ ಎಂಬ ಸಾಲಿನಿಂದ ಆರಂಭವಾಗ್ತವಲ್ಲ. ಈ ಹಾಳಾದ ಊರು ಬಿಟ್ಟು ಯಾಕೆ ಹೋಗ್ಬೇಕು ಮೊಗಳ್ಳಿ ಯಾರ ಕಥನವನ್ನ ಮಾತನಾಡ್ತಾ ಇದ್ದಾರೆ? ಅದು ಕೇವಲ ಮೊಗಳ್ಳಿಯ ಕಥನವಲ್ಲ, ಸಂಕಟವಲ್ಲ, ಆ ಸಮುದಾಯದ ಸಂಕಟ ಅನ್ನುವಂಥದ್ದನ್ನ ಇದು ಹೇಳುತ್ತೆ. ಅದನ್ನೇ MS ಶೇಖರ್ ಚಪ್ಗೋಡು ಅನ್ನುವ ಕವಿತೆಯಲ್ಲಿ ಭಯ ಭಯ ನನಗೆ ಇನ್ನಿಲ್ಲದ ಭಯ, ನನ್ನ ಹುಟ್ಟೂರೆಂದರೆ ಇನ್ನಿಲ್ಲದ ಭಯ. ಯಾಕೆ ಅಂದ್ರೆ ಶತಾಯುಷಿ ನನ್ನಜ್ಜನನ್ನ ಮೇಲ್ಜಾತಿಯ ಒಬ್ಬ ಪುಟ್ಟ ಪೋರ ಅವನು ಹೆಸರಿಡಿದು ಕರೆದ್ರೆ ಆ ಹೆಸರು, ಅವನು ಕರೆದ ಆ ಹೆಸರು ನನ್ನ ಕಿವಿ ಮೇಲೆ ಬೀಳ್ಬಹುದೆನ್ನುವ ಭಯ, ಅದಕ್ಕೆ ನನಗೆ ಹುಟ್ಟೂರ್ಗೆ ಹೋಗ್ಲಿಕ್ಕೆ ಭಯ ಅಂತ MS ಶೇಖರ್ ಮಾತನಾಡುವ ಆ ಮಾತುಗಳನ್ನ ನಾವು ಬೇರೆ ತರ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ವೀಸಾ ನಿರೀಕ್ಷಣೆಯ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೆ ಅವರು ಪಾರ್ಸಿ ಮನೆಯಲ್ಲಿದ್ದ, ಬಾಡಿಗೆ ಮನೆಯಲ್ಲಿದ್ದಾಗ ಅಸ್ಪೃಶ್ಯನೆನ್ನುವ ಕಾರಣಕ್ಕಾಗಿ ಜೀವ ಬೆದರಿಕೆ ಹೊಡ್ಡಿ ಅವರನ್ನ ಹೊರಗಾಕಲಾಯಿತು. ಆ ಕಥನಗಳನ್ನ ಆ ಕಣ್ಣೋಟದ ಮೂಲಕ ದಲಿತ ಆತ್ಮಕಥೆಗಳನ್ನ ಓದಬೇಕಾಗಿದೆ ಅಂತ ಅನ್ಸುತ್ತೆ. ನಾನು ಕೊನೆ ಮಾತಿಗೆ ಬರ್ತಾ ಇದ್ದೀನಿ, ತುಂಬಾ ಮಾತುಗಳಿದಾವೆ, ಸಮಯ ಇಲ್ಲ, ಕೊನೆ ಮಾತಿಗೆ ಬರ್ತೇನೆ. ಅದೇ ವೀಸಾ ನಿರೀಕ್ಷಣೆಯಲ್ಲಿ ಅಂಬೇಡ್ಕರ್ ಅವರು ಗಾಂಧೀಜಿಯ ಜೊತೆ ನಡೆಸಿದಂಥ ಬಹಳ ಮುಖ್ಯವಾದಂತಹ ಒಂದು ಚರ್ಚೆ ಇದೆ. ಆಗಸ್ಟ್ 14, 1931 ಗಾಂಧೀಜಿಯವರನ್ನು ಭೇಟಿ ಮಾಡಿದ ಅಂಬೇಡ್ಕರ್ ಅವರು ಅವ್ರ ಜೊತೆ ಚರ್ಚಿಸ್ತಾ ಹೀಗೆ ಹೇಳ್ತಾರೆ, ಗಾಂಧೀಜಿ, ಐ ಹ್ಯಾವ್ ನೋ ಹೋಮ್ ಲ್ಯಾಂಡ್, ಯು ಸೇ ಐ ಹ್ಯಾವ್ ಗಾಟ್ ಎ ಹೋಮ್ ಲ್ಯಾಂಡ್, ಬಟ್ ಸ್ಟಿಲ್ ಐ ರಿಪೀಟ್ ದಟ್ ಐ ಆಮ್ ವಿತೌಟ್ ಇಟ್. How can I call this land my own homeland and this religion my own, wherein we are treated worse than cats and dogs, wherein we cannot get water to drink. That's why I have no homeland ಅಂತ. ನನಗೆ ಮಾತೃಭೂಮಿ ಇಲ್ಲ. ಇದನ್ನ ಹೇಗೆ ನನ್ನ ಮಾತೃಭೂಮಿ ಅಂತ ಹೇಳಿ? ನನ್ನ ಸಮುದಾಯವನ್ನ ಮುಟ್ಟಿಸಿಕೊಳ್ಳದ, ನಮ್ಮ ನೆರಳು ಸೋಕಿದರೆ ಮೈಲಿಗೆ ಅಂತ ಹೇಳುವ, ನಾಯಿ ಕಾಗೆ ಗೂಬೆಗಳು ಮುಟ್ಟುವ ಕೆರೆ ನೀರನ್ನ ಮುಟ್ಟಲಿಕ್ಕೆ ಬಿಡದ ಚೌದರ್ಕೆರೆ ಹೋರಾಟ, ಸಾರ್ವಜನಿಕ ದೇವಾಲಯ ಪ್ರವೇಶವನ್ನು ನಿರಾಕರಿಸಿರುವ ಕಳಾರಾಮ ದೇವಸ್ಥಾನ ಹೋರಾಟ, ವಿದೇಶದಲ್ಲಿ ಓದಿ ಬಂದ ನನಗೆ ಬಾಡಿಗೆ ಮನೆ ಕೊಡದ ಸಯಾಜಿರಾವ್ ಗಾಯಕ್ವಾಡ್ ಅವರ ಸಂಸ್ಥಾನದಲ್ಲಿ ಸೈನ್ಯಾಧಿಕಾರಿಯಾಗಿ ಪಾರ್ಸಿ ಮನೆಯ ಯಾತ್ರಿ ನಿವಾಸದಲ್ಲಿದ್ದಾಗ ಹೊರಗಡೆ ಹಾಕಿದಾಗ, ಅದೇ ಕಾಮತಿ ಬಾಗ್ ಅನ್ನುವ ಉದ್ಯಾನವನದಲ್ಲಿ ಇಡೀ ರಾತ್ರಿ ಕಣ್ಣೀರಿಟ್ಟಂತಹ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳ್ತಾರೆ, ಇಂತಹ ಭಾರತವನ್ನ ನಾನು ಹೇಗೆ ಮಾತೃಭಾರತ ಅಂತ ಹೇಳಲಿ, ನಾನು ಹೇಗೆ ಇದನ್ನ ನನ್ನ ದೇಶ ಅಂತ ಹೇಳಲಿ ಅನ್ನುವ ಪ್ರಶ್ನೆಗಳನ್ನು ಇಟ್ಕೊಂಡೆ ದಲಿತ ಆತ್ಮಕಥೆಗಳನ್ನು ಓದಬೇಕಾಗಿದೆ. ಇದು ಎಲ್ಲ ಭಾರತೀಯ ದಲಿತ ಆತ್ಮಕಥೆಗಳಲ್ಲಿ ವಿ ಕೆನಾಟ್ ಹ್ಯಾವ್ ಹೋಮ್ಲ್ಯಾಂಡ್ ಅಂತ,
ನಮಗೆ ಮಾತೃಭೂಮಿ ಇಲ್ಲ ಅನ್ನುವ ಧ್ವನಿಯನ್ನೇ ಅದು ಮತ್ತೆ ಮತ್ತೆ ಪ್ರತಿಧ್ವನಿಸ್ತಾ ಇರುತ್ತೆ. ಅದು ಊರುಕೇರಿ ಇರ್ಬೋದು, ಅಥವಾ ಗೌರ್ಮೆಂಟ್ ಬ್ರಾಹ್ಮಣ ಇರ್ಬೋದು, ಮಣೆಗಾರ ಇರ್ಬೋದು, ಒಂಟಿಕಾಲಿನ ನಡಿಗೆ ಇರ್ಬೋದು, ಮತ್ತಾವುದೇ ಇರ್ಬೋದು ಅಂತ ಮೂಡ್ನಾಕೂಡು ಚಿನ್ನಸ್ವಾಮಿಯವರನ್ನು ಒಳಗೊಂಡ ಹಾಗೆ ಸ್ನೇಹಿತರೆ. ಹಾಗಾಗಿ ನಮಗೆ ಮಾತೃಭೂಮಿ ಇಲ್ಲ ಅಂತ ಹೇಳಿದ ಬಾಬಾ ಸಾಹೇಬರೇ ಹೇಳಿದ್ದು ಏನು? ನಾನು ಮೊದಲೂ ಭಾರತೀಯ, ನಂತರನೂ ಭಾರತೀಯ, ಕೊನೆಗೂ ಭಾರತೀಯ, ಭಾರತೀಯತೆಯನ್ನು ಬಿಟ್ಟು ಮತ್ತೇನೂ ಇಲ್ಲ ಅಂತ. ಯಾವ ಬಹಿಷ್ಕೃತ ಭಾರತ ನಮ್ಮನ್ನು ಅವಮಾನಿಸಿತೋ ಅಂತಹ ಬಹಿಷ್ಕೃತ ಭಾರತದ ಅಖಂಡತೆಗೆ ಕಾರಣವಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತ ಸಂವಿಧಾನ ಅನ್ನುವಂಥದ್ದನ್ನು ನಮ್ಮ ದಲಿತ ಆತ್ಮಕಥೆಗಳು, ಭಾರತೀಯ ಎಲ್ಲ ಭಾಷೆಯ ದಲಿತ ಆತ್ಮಕಥೆಗಳು, ಉಚ್ಚಲ್ಯ ಇರ್ಬೋದು, ಗಬಾಳ ಇರ್ಬೋದು, ಅಕ್ರಮ ಸಂತಾನ ಇರ್ಬೋದು, ಕೇರಳದ ನಳಿನಿ ಅನ್ನುವ ಒಬ್ಬ ವೇಶ್ಯೆ ಬರೆದ ವೇಶ್ಯೆಯೊಬ್ಬಳ ಆತ್ಮಕಥೆ ಇರಬಹುದು, ಅಥವಾ ಗರಿಗೆದರದ ನವಿಲಿನ ಜನಪದ ಕುಂತೂರು ಕಾಳಸೆಟ್ಟಿ ತಂಬೂರಿ ರಾಜಮ್ಮನವರ ಆತ್ಮಕಥೆಗಳಿರ್ಬೋದು, ಕೋಟ್ಗನಹಳ್ಳಿ ರಾಮಯ್ಯ ಅವರು ಸಂಪಾದನೆ ಮಾಡಿರುವ NK ಹನುಮಂತಯ್ಯ, ನೇತ್ರಾವತಿ ಅವರು ಬರೆದಿರ್ತಕ್ಕಂಥ ತಲಪರಿಗೆಯಲ್ಲಿನ ಅವರ ಆಯ್ದ ಆತ್ಮಕಥೆಯ ಭಾಗಗಳಿರ್ಬೋದು. ಇವೆಲ್ಲವನ್ನು ಬಹಳ ಮುಖ್ಯವಾದ ಪಠ್ಯ ತಲಪರಿಗೆ ಅಂತ. ಅವರು KH ರಂಗನಾಥ್ ಅವರ ಆತ್ಮಕಥೆಯ ಭಾಗ ಅಲ್ಲಿದೆ. ನಿಮ್ಮ ಆತ್ಮಕಥೆಯ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಅಸ್ಪೃಶ್ಯತೆಯ ಅನುಮಾನ ಬಗ್ಗೆ ಅಂದರೆ, ಗಾಯಗೊಂಡವನನ್ನು ಯಾಕಪ್ಪ ನೀನು ಕೇಳ್ತೀಯ ಈ ಪ್ರಶ್ನೆ, ಗಾಯ ಮಾಡಿದವ್ರನ್ನ ಹೋಗಿ ಕೇಳು ಅಂತ ಅಲ್ಲಿ ಹೇಳಿದ್ದಾರೆ ತಲಪರಿಗೆಯಲ್ಲಿ. ಹಾಗಾಗಿ ದಲಿತ ಆತ್ಮಕಥೆಗಳನ್ನು ಕುರಿತು ನಾನು ಯಾರ ಜೊತೆ ಮಾತನಾಡಬೇಕಾಗಿದೆ ಅಂದರೆ, ಗಾಯಗೊಂಡವರ ಮುಂದೆ ಅಲ್ಲ ಅಂತ. SCP TSP ಅನುದಾನದ ಶಿಬಿರದಲ್ಲಿ ಗಾಯಗೊಂಡ ಶಿಬಿರಾರ್ಥಿಗಳ ಮುಂದೆ ಅಲ್ಲ, ಗಾಯಗೊಳಿಸಿದ ಭಾರತವನ್ನು ಬಹಿಷ್ಕರಿಸಿದ, ಬಹಿಷ್ಕೃತಗೊಳಿಸಿದವರ ಜೊತೆ ಮಾತನಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆದರೆ ದುರಂತ, ಬಹಿಷ್ಕೃತಗೊಂಡವರ ಮುಂದೆನೆ ಬಹಿಷ್ಕೃತ ಭಾರತದ ಕಥನವನ್ನು ಮಾತನಾಡ್ತಾ ಇರೋದು ಕೂಡ 21ನೇ ಶತಮಾನದ ಒಂದು ವೈರುಧ್ಯ, ವಿಪರ್ಯಾಸ, ದುರಂತನೂ ಹೌದು ಅಂತ ಅನ್ಸುತ್ತೆ. ತೊಂದರೆ ಇಲ್ಲ, ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಭಾರತದ ದಲಿತ ಆತ್ಮಕಥೆಗಳ ಮೂಲಕ ಮತ್ತೆ ಭಾರತವನ್ನು, ಶಂಭೂಕ ಭಾರತವನ್ನು, ಏಕಲವ್ಯ ಭಾರತವನ್ನು, ಗುಣಾಢ್ಯನ ಭಾರತವನ್ನು ಮತ್ತೆ ನಾವು ಮರು ಓದಿಗೆ ಒಳಪಡಿಸೋಣ. ಅಂತಹ ಓದಿಗೆ ಈ ಶಿಬಿರ ಸಾಕ್ಷಿಯಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಭೀಮ್, ಜೈ ಭಾರತ್.